ಸೊ ಫಸ್ಟ್ ಆಫ್ ಆಲ್ ಉಂಟಲ್ಲ ನಿಮಗೆ ಎ ಐ ಅಂತೇಳಿದರೆ ಈಗ ತುಂಬ ಹೈಪ್ಡ್ ಅಪ್ ವರ್ಡ್. ಇದು ಎಂತ ಅಂತೇಳಿ ಐ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್. ಸೊ ಬೇಸಿಕಲಿ ಈಗ ನೀವೆಲ್ಲ ಯೂಸ್ ಮಾಡ್ತೀರಲ್ಲ ಚಾಟ್ ಜಿ ಪಿ ಟಿ, ಕ್ಲಾಡ್, ಗೂಗಲ್, ಜೆಮಿನೈ, ಇಂಥದ್ದೆಲ್ಲ ವಿಷಯಗಳೆಲ್ಲ ಉಂಟಲ್ಲ. ಇವೆಲ್ಲ ಲೈಕ್ ಎಲ್ ಎಲ್ ಎಮ್ಸ್ಗಳು ಅಂತೇಳಿ ಹೇಳೋದು, ಇದಕ್ಕೆ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್. ಓಕೆ, ಸೊ ಫಸ್ಟ್ ಆಫ್ ಆಲ್ ಇವೆಲ್ಲವನ್ನು ಲೈಕ್ ನಾವು ಎ ಐ ಅಂತೇಳಿ ಹೇಳಲಿಕ್ಕೆ ಇಟ್ಸ್ ಡಿಬೇಟೇಬಲ್, ಬಟ್ ಮೋಸ್ಟ್ ಪ್ರಾಬಬ್ಲಿ ಯು ಕಾಂಟ್ ಟೆಲ್ ಇಟ್ ಆಸ್ ಎ ಐ ಅಂತಂದರೆ ಅದರ ಹೆಸರೇ ಎಲ್ ಎಲ್ ಎಮ್ ಅಂತ, ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್. ಅಂದರೆ ಲೈಕ್ ತುಂಬ ಒಂದು ಡಾಟಾಗಳಿರ್ತವೆ, ಆ ಡಾಟಾಗಳಿಂದ ಆ ಪರ್ಟಿಕ್ಯುಲರ್ ಮಾಡೆಲ್ಗಳು ಟ್ರೈನ್ ಆಗ್ತವೆ. ಮತ್ತು ತುಂಬ ಕಂಪ್ಯೂಟರ್ ಸೈಂಟಿಸ್ಟ್ಗಳೆಲ್ಲ ಇದ್ದಾರಲ್ಲ, ಅವರೆಲ್ಲ ಕೆಲವು ಲೈಕ್ ಟೆಕ್ನಿಕನ್ನು ಯೂಸ್ ಮಾಡಿಕೊಂಡು ಅದನ್ನು ಲೈಕ್ ಯಾವ ರೀತಿ ಫಾಸ್ಟಾಗಿ ಆಕ್ಸೆಸ್ ಮಾಡ್ಬೋದು, ನೆಕ್ಸ್ಟ್ ವರ್ಡನ್ನು ಯಾವ ರೀತಿ ಪ್ರೆಡಿಕ್ಟ್ ಮಾಡ್ಬೋದು ಅಂತೆಲ್ಲ ನಮ್ಮ ಈ ಪರ್ಟಿಕ್ಯುಲರ್ ಎಲ್ ಎಲ್ ಎಮ್ ಈಸ್ ವೆರಿ ಎಕ್ಸ್ಪರ್ಟ್ ಅಟ್ ಇಟ್. ಫಾರ್ ಎಕ್ಸಾಂಪಲ್, ಈಗ ನೀವು ಹೌ ಆರ್ ಯು ಅಂತೇಳಿ ಕೇಳಿದರೆ ಇಟ್ ವಿಲ್ ಚೆಕ್ ಇಟ್ಸ್ ಡಾಟಾ, ಲೈಕ್ ಯಾವುದೆಲ್ಲ ಲೈಕ್ ಮೇ ಬಿ ಲೈಕ್ ವರ್ಡ್ಸ್ಗಳು ಮ್ಯಾಚ್ ಮಾಡ್ಬೋದು ಆ ಪರ್ಟಿಕ್ಯುಲರ್ ಸೆಂಟೆನ್ಸಿಗೆ ಅಂತೇಳಿ ನೋಡಿ ಅದೆಂತಾದರೂ ಒಂದು ಲೈಕ್ ಹಾಕಿ ಬಿಡ್ತದೆ. ಫಾರ್ ಎಕ್ಸಾಂಪಲ್ ಲೈಕ್ ಓಕೆ ಲೈಕ್ ಹಾಯ್, ಲೈಕ್ ಐ ಆಮ್ ಗುಡ್, ಹೌ ಆರ್ ಯು, ಲೈಕ್ ಹೌ ಕ್ಯಾನ್ ಐ ಹೆಲ್ಪ್ ಯು ಟುಡೇ ಅಂತೆಲ್ಲ ಹೇಳ್ತದಲ್ಲ, ಅದೆಲ್ಲ ಥಿಂಕ್ ಮಾಡಿಕೊಂಡು ಹೇಳ್ತಿಲ್ಲ, ಅದಕ್ಕೆ ಇಂಟೆಲಿಜೆನ್ಸ್ ಇಲ್ಲ. ಅದಕ್ಕೆ ಜಸ್ಟ್ ಎಂತ ಅಂತೇಳಿದರೆ ನೀವು ಕೇಳಿದ ವರ್ಡ್ಸ್ಗೆ ಲೈಕ್ ಇಫ್ ಯಾವುದಾದ್ರು ಮ್ಯಾಚಿಂಗ್ ವರ್ಡ್ಸ್ ಇದ್ದರೆ ಡಾಟಾಬೇಸಲ್ಲಿ ಇಟ್ ವಿಲ್ ಲೈಕ್ ಗಿವ್ ಯು ಔಟ್ಪುಟ್. ಓಕೆ, ಇದು ಟೆಕ್ನಾಲಜಿ ತುಂಬ ಒಳ್ಳೆ ಟೆಕ್ನಾಲಜಿ. ಎಂತಕಂದರೆ ಲೈಕ್ ಮೇ ಬಿ ಲೈಕ್ 5-10 ಇಯರ್ಸ್ ಬ್ಯಾಕ್ ನಾವು ಎ ಐಗಳನ್ನು ಅಥವಾ ಈ ಪರ್ಟಿಕ್ಯುಲರ್ ಎಲ್ ಎಲ್ ಎಮ್ ಸಿಮಿಲಾರಿಟಿ ಇರುವ ಲೈಕ್ ವಿಷಯಗಳನ್ನು ಯೂಸ್ ಮಾಡ್ತಿರುವಾಗ ಅವಾಗ ಎಂತಾಗ್ತಿತ್ತು ಅಂತೇಳಿದರೆ ಲೈಕ್ ನಾವು ನಾವೆಂತಾರು ಅದಕ್ಕೆ ಕ್ವಶನ್ ಕೇಳಿದರೆ ಮೋಸ್ಟ್ ಆಫ್ ದ ಟೈಮ್ ಅದೇ ಹೇಳ್ತಿತ್ತು, ಇಲ್ಲ ನಂಗೆ ಗೊತ್ತಿಲ್ಲ ಲೈಕ್ ಹೌ ಟು ಲೈಕ್ ಡೂ ವಾಟ್ ಎವರ್ ಯು ಆಸ್ಕ್ಡ್. ಸೊ ಹಾಗಾಗಿರೋದ್ರಿಂದ ಈಗ ಲೈಕ್ ನೀವು ನೋಡಿದರೆ ನೀವು ಏನು ಕ್ವಶನ್ ಕೇಳಿದರೂ ಸಹ ಅದು ಒಂದಲ್ಲ ಒಂದು ಆನ್ಸರ್ ಕೊಟ್ಟು ಬಿಡ್ತದೆ. ಓಕೆ, ಸರಿ ಇರ್ತದ ಇಲ್ವಾ ಅಂತೇಳಿ ಲೈಕ್ ಅದು ಮತ್ತೆ ನೋಡೋದು, ಬಟ್ ಆನ್ಸರ್ ಅದರ ಹತ್ರ ಇರ್ತದೆ. ಎಂತಕಂದರೆ ತುಂಬ ಡಾಟಾ ಒಟ್ಟಿಗೆ ಅದು ಟ್ರೈನ್ ಆಗಿ ಉಂಟು. ಸೊ ಹಾಗಾಗಿರೋದ್ರಿಂದ ದಟ್ಸ್ ಹೌ ಲೈಕ್ ಎಲ್ ಎಲ್ ಎಮ್ಸ್ ವರ್ಕ್ಸ್. ಸೊ ಫಸ್ಟ್ ಆಫ್ ಆಲ್ ಲೈಕ್ ಎ ಐ ವಿಷಯದ ಬಗ್ಗೆ ಲೈಕ್ ನಾನು ಕ್ಲಿಯರ್ ಮಾಡಿಬಿಟ್ಟೆ ಅಲ್ಲಿ ನಿಮಗೆ. ನೆಕ್ಸ್ಟ್ ಇನ್ನೊಂದು ವಿಷಯ ನಾನು ಎಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತೇಳಿದರೆ, ಟೆಕ್ ಉಂಟಲ್ಲ ಯಾವಾಗಲೂ ಇಂಪ್ರೂವ್ ಆಗ್ತಾ ಹೋಗ್ತದೆ. ಓಕೆ, ಸೊ ಹಾಗಾಗಿರೋದ್ರಿಂದ ಲೆಟ್ಸ್ ಸೇ ಲೈಕ್ ತುಂಬ ಟೈಮ್ ಹಿಂದೆ, ಓಕೆ ಇದು ನನ್ನ ಕಾಲಕ್ಕಿಂತ ಹಿಂದೆ ಅಂದರೆ ನಾನು ಕೋಡಿಂಗ್ ಎಲ್ಲ ಕಲಿಯೋಕ್ಕಿಂತ ಮುಂಚೆ ತುಂಬ ಜನರು ಪುಸ್ತಕವನ್ನು ಹಿಡ್ಕೊಂಡು ಲೈಕ್ ಲೈಬ್ರರಿಗೆ ಹೋಗಿ ಕೋಡಿಂಗನ್ನು ಕಲಿತಿದ್ರು. ಓಕೆ, ಸೊ ಪುಸ್ತಕ ನೋಡ್ತಿದ್ರು ಅವರು, ಓಕೆ ಕೋಡನ್ನು ನೋಡ್ತಿದ್ರು, ಅದನ್ನು ನೋಡಿ ಲ್ಯಾಬಿಗೆ ಬಂದು ಕಂಪ್ಯೂಟರ್ ಎದುರು ಕೂತ್ಕೊಂಡು ಕೋಡ್ ಮಾಡ್ತಾಯಿದ್ರು. ಬಟ್ ನಾನು ಕೋಡಿಂಗ್ ಕಲಿಯೋಗ ಉಂಟಲ್ಲ, ಇಟ್ ವಾಸ್ ನಾಟ್ ದ್ಯಾಟ್ ಟ್ರೆಂಡ್ ಓನ್ಲಿ. ಲೈಕ್ ನಾವು ಪುಸ್ತಕ ನೋಡೋದು ತುಂಬ ಕಡಿಮೆ ಇತ್ತು, ಅನ್ಲೆಸ್ ಸಮ್ ಕಾಲೇಜ್ ಲೈಕ್ ಪ್ರೋಗ್ರಾಮ್ಸ್ ಎಲ್ಲ ಇರ್ತಾವಲ್ಲ, ಅವೆಲ್ಲ ಪುಸ್ತಕದಲ್ಲಿ ಯಾವ ರೀತಿ ಉಂಟು ಅದನ್ನೇ ಮಾಡಬೇಕಾಗ್ತಿತ್ತು ನಾವು. ಬಟ್ ಅದರ್ ದೆನ್ ದ್ಯಾಟ್ ಮೋಸ್ಟ್ ಆಫ್ ದ ಟೈಮ್ ನಾವು ಎಂತ ಮಾಡ್ತಿದ್ದೇವೆ ಅಂತೇಳಿದರೆ, ಇಂಟರ್ನೆಟ್ಟಿಗೆ ಹೋಗಿ ಗೂಗಲಲ್ಲಿ ಅಥವಾ ಯೂಟ್ಯೂಬಿಗೆ ಹೋಗಿ ಲೈಕ್ ಅಲ್ಲಿಂದ ವೀಡಿಯೋವನ್ನು ನೋಡಿ, ಅಲ್ಲಿಂದ ಲೈಕ್ ಟೆಕ್ಸ್ಟನ್ನು ನೋಡಿ, ಬ್ಲಾಗನ್ನು ಓದಿ ಲೈಕ್ ನಾವು ಅದನ್ನು ಕೋಡ್ ಮಾಡ್ತಿದ್ದೆವು, ಕೋಡನ್ನು ಕಲಿತಿದ್ದೆವು. ಸೊ ಹಾಗಾಗಿರೋದ್ರಿಂದ ಇಫ್ ಯಾರಾದರೂ ಬಂದು ನನ್ನ ಹತ್ರ ಕೇಳಿದರೆ ನೀವು ಎಂತಕ್ಕೆ ಪುಸ್ತಕ ಯೂಸ್ ಮಾಡೋದಿಲ್ಲ, ಲೈಬ್ರರಿಗೆ ಹೋಗಿ ಲೈಕ್ ವೆಬ್ ಡೆವಲಪ್ಮೆಂಟ್ ಲೈಬ್ರರಿಗೆ ಹೋಗಿ ಕಲೀರಿ ಅಂತ ಹೇಳಿದರೆ ನಾನು ನಗಾಡ್ತೇನೆ. ಅಂದರೆ ನನಗೆ ಲೈಕ್ ಅದು ಅರ್ಥವೇ ಆಗೋದಿಲ್ಲ ಲೈಕ್ ಅದು ಯಾವ ರೀತಿ ಅಂತೇಳಿ. ಲೆಟ್ಸ್ ಸೇ ಲೈಕ್ ಇಫ್ ಯಾರಾದರೂ ಲೈಕ್ ಇನ್ನೂ ಸಹ ಹಿಂದಿನ ಜನ್ರೇಷನ್ ಅವರಿದ್ದರೆ ದೇ ವಿಲ್ ಬಿ ಲೈಕ್ ಪ್ರೋಗ್ರಾಮಿಂಗ್ ಎಂತಕ್ಕೆ ಬೇಕು, ನಾವೆಲ್ಲ ಮ್ಯಾನ್ಯಲ್ ಆಗಿ ಪೇಪರನ್ನು ಹಿಡ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ, ಪೇಪರಲ್ಲಿ ಹಿಡ್ಕೊಂಡು ಲೈಕ್ ನಾವೆಲ್ಲ ಮಾಡ್ತೇವೆ ಅಂತೇಳಿ ಎಲ್ಲ ಹೇಳ್ತಿದ್ರು. ಸೊ ಹಾಗಾಗಿರೋದ್ರಿಂದ ಟೆಕ್ನಾಲಜಿ ಚೇಂಜ್ ಆಗ್ತಾ ಹೋಗ್ತದೆ. ಈಗ ಲೈಕ್ ಆ್ಯಸ್ ಆಫ್ ನಾವು ಲೈಕ್ ನಾವು ಯೂಟ್ಯೂಬ್ ಮತ್ತು ಬ್ಲಾಗ್ ಎಲ್ಲ ಓದೋದು ತುಂಬ ಕಡಿಮೆ ಆಗಿದೆ. ಎಂತ ಇದ್ರೂ ಸಹ ಲೈಕ್ ನಾವು ಆ ಪರ್ಟಿಕ್ಯುಲರ್ ಚಾಟ್ ಜಿ ಪಿ ಟಿ, ಕ್ಲಾಡ್ ಇಂಥ ವಿಷಯಕ್ಕೆ ಹೋಗಿ ನಾವು ಡೈರೆಕ್ಟಾಗಿ ಕ್ವಶನ್ ಕೇಳೋದು. ಕ್ವಶನ್ ಕೇಳಿದ ತಕ್ಷಣ ಲೈಕ್ ಇಟ್ ವಿಲ್ ಗಿವ್ ಯು ಪ್ರಾಪರ್ ಆನ್ಸರ್. ಓಕೆ, ಸೊ ಆ ರೀತಿ ಆಗೋದು. ಸೊ ಅದರಿಂದ ಇದು ಎಂಥ ಲೈಕ್ ತುಂಬ ಎಕ್ಸ್ಟ್ರಾರ್ಡಿನರಿ ಲೈಕ್ ಲೀಪ್ ಫಾರ್ವರ್ಡ್ ಅಲ್ಲ. ಟೆಕ್ನಾಲಜಿ ಒಳ್ಳೆಯದೇ, ಈ ಪರ್ಟಿಕ್ಯುಲರ್ ಎಲ್ ಎಲ್ ಎಮ್ ತುಂಬ ಒಳ್ಳೆ ಟೆಕ್ನಾಲಜಿ. ಬಟ್ ಇಟ್ ಕೀಪ್ಸ್ ಆನ್ ಹ್ಯಾಪ್ನಿಂಗ್. ಲೈಕ್ ನಮ್ಮ ಐ ಟಿ ವರ್ಲ್ಡಲ್ಲಿ ಇಂಥ ಟೆಕ್ನಾಲಜೀಸ್ಗಳು ಬರ್ತಾ ಇರ್ತವೆ. ಎಂತಂದರೆ ಎವಲ್ಯೂಷನ್ ಅಂತೇಳಿ ಹೇಳ್ತೇವಲ್ಲ ನಾವು, ಎವಲ್ಯೂಷನ್ ಇದೇ ರೀತಿ ಆಗೋದು. ಸೊ ಎವಲ್ಯೂಷನ್ ಆಗೋದು ಮತ್ತು ಈ ಪರ್ಟಿಕ್ಯುಲರ್ ಹೈಪ್ಡ್ ಅಪ್ ಎ ಐ ವರ್ಲ್ಡ್ ಉಂಟಲ್ಲ, ಲೈಕ್ ನಮಗೆ ಹೆದರಿಕೆ ಎಲ್ಲ ರಿಪ್ಲೇಸ್ ಮಾಡ್ತದೆ ನಮ್ಮನ್ನು, ಎಂಥ ಪ್ರೋಗ್ರಾಮಿಂಗ್ ಜಾಬ್ ಇರೋದಿಲ್ಲ, ಲೈಕ್ ಎಲ್ಲ ಜಾಬ್ ಎ ಐ ತಗೊಳ್ತದೆ, ನಾವೆಂತ ಮಾಡಲಿಕ್ಕಿಲ್ಲ, ಎಲ್ಲ ಎ ಐ ಮಾಡಿಬಿಡ್ತದೆ ಅಂತೆಲ್ಲ ಹೇಳೋದು ಲೈಕ್ ತಲೆಯಲ್ಲಿ ಉಂಟಲ್ಲ, ಅದನ್ನು ಸ್ವಲ್ಪ ಸೈಡಲ್ಲಿ ಇಡಬೇಕಾಗ್ತದೆ ನಾವು ಲೈಕ್ ರಿಯಲಿಸ್ಟಿಕಲಿ ಈ ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ಅಂಡರ್ಸ್ಟ್ಯಾಂಡ್ ಆಗಬೇಕಿದ್ರೆ. ಸೊ ಅದು ಹೇಳ್ತಾ ಲೈಕ್ ಇನ್ನೊಂದೊಂದು ಹೈಯೆಸ್ಟ್ ಇಂಪಾರ್ಟೆಂಟ್ ವಿಷಯ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ನಾಲೆಜ್ ಉಂಟಲ್ಲ, ಇದು ತುಂಬ ಒಂದು ಪವರ್ಫುಲ್ ಟೂಲ್ ನಿಮ್ಮ ಹತ್ರ ಇರಬೇಕಾದದ್ದು. ಸೊ ಬೇಸಿಕಲಿ ಈ ಎಲ್ಲ ಎ ಐ ಟೂಲ್ಸ್ಗಳು ಉಂಟಲ್ಲ, ಇದೆಲ್ಲ ನಿಮ್ಮ ಕೈಯಿಂದ ನಾಲೆಜನ್ನು ತೆಗೆಯುವ
ಟ್ರೈ ಮಾಡ್ತಾ ಉಂಟು. ಫಾರ್ ಎಕ್ಸಾಂಪಲ್ ಈಗ ವೈಬ್ ಕೋಡಿಂಗ್ ಅಂತೇಳಿ ಹೇಳ್ತೇವೆ. ವೈಬ್ ಕೋಡಿಂಗ್ ಅಂತ ಹೇಳಿದರೆ ನಾವು ಲೈಕ್ AI ಹತ್ರ ಚಾಟ್ ಮಾಡಿಕೊಂಡು ಕೋಡನ್ನು ತಗೊಳ್ಳೋದು. ಓಕೆ, ನಾವು ಕೂತ್ಕೊಂಡು ಕೋಡ್ ಮಾಡಲಿಕ್ಕಿಲ್ಲ, ಡೈರೆಕ್ಟ್ AI ಕೊಡ್ತದೆ, ಅದನ್ನೇ ಲೈಕ್ ನಾವು ಕಾಪಿ ಪೇಸ್ಟ್ ಮಾಡೋದು ನಮ್ಮ ಕೋಡ್ ಎಡಿಟರಲ್ಲಿ, ಅಥವಾ ಲೈಕ್ ಸಮ್ ಕೈಂಡ್ ಆಫ್ ಲೈಕ್ ಕೋಡ್ ಎಡಿಟರಲ್ಲಿ ಆಲ್ರೆಡಿ ಲೈಕ್ ನೀವು ಅದಕ್ಕೆ ಎಂತ ಮಾಡಬೇಕು ಅಂತೇಳಿ ಹೇಳಿದರೆ ಅದೇ ಕೋಡನ್ನು ಟೈಪ್ ಮಾಡ್ತದೆ, ಅದೇ ಕೋಡನ್ನು ಎಲ್ಲ ಮಾಡಿಬಿಡ್ತದೆ. ಸೊ ಇಫ್ ನೀವು ಅಂಥ ವಿಷಯದ ಬಗ್ಗೆ ಮಾಡೋದಾದರೆ ದೆನ್ ಇಟ್ಸ್ ಟಫ್. ಎಂತಕ್ಕಂತೇಳಿದರೆ ಆಬ್ವಿಯಸ್ಲಿ ಲೈಕ್ ನಿಮ್ಮನ್ನು ರಿಪ್ಲೇಸ್ ಮಾಡಲಿಕ್ಕೆ ತುಂಬ ಸುಲಭ. ನೀವು ಯಾವ ರೀತಿ AI ಹತ್ರ ಕೇಳ್ತೇವೆ ಅದೇ ರೀತಿ ನಾನು ಕೇಳಿದರೆ ನನಗೆ ಸಹ ಸೇಮ್ ಪ್ರಾಡಕ್ಟ್ ಸಿಗ್ತದೆ. ಓಕೆ, ಸೊ ಹಾಗಾಗಿರೋದ್ರಿಂದ ನಿಮ್ಮ ಲೈಕ್ ಒಂದು ನಾಲೆಜ್ ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಮೇಲೆ ಬರೋದಿಲ್ಲ. ನಿಮ್ಮ ಹತ್ರ ಪ್ರಾಡಕ್ಟ್ ಇರ್ತದೆ, ಬಟ್ ಲೈಕ್ ಅದರ ಏನು ಹೇಳೋದು, ಅದಕ್ಕೆ ಕರೆಕ್ಟಾಗಿರುವ ಒಂದು ನಾಲೆಜ್ ಉಂಟಲ್ಲ ಅದನ್ನು ಮಾಡಲಿಕ್ಕೆ, ಅದು ನಿಮ್ಮ ಹತ್ರ ಇರೋದಿಲ್ಲ. ಸೊ ಹಾಗಾಗಿರೋದ್ರಿಂದ ಅಂಥ ಮನುಷ್ಯರಿಗೆ ಲೈಕ್ ಜಾಬ್ ಸಿಗೋದುಂಟಲ್ಲ ಸ್ವಲ್ಪ ಕಷ್ಟಕರ ಅಂತೇಳಿ ಅಂದ್ಕೊಳ್ತೇನೆ ನಾನು. ನಿಮ್ಮದೇ ಬಿಸ್ನೆಸ್ ನೀವು ಹಾಕೋದಾದರೆ ಇಟ್ ಡಸಂಟ್ ಮ್ಯಾಟರ್. ನೀವು ಏನು ವೈಪ್ ಕೋಡ್ ಮಾಡಿಕೊಂಡು ಲೈಕ್ ಒಂದು ಪ್ರಾಡಕ್ಟನ್ನು ರಿಲೀಸ್ ಮಾಡಿ ಇಫ್ ನಿಮಗೆ ಹಣ ಪೇ ಮಾಡ್ತಿದ್ರೆ ದೆನ್ ಡನ್, ನೋ ಪ್ರಾಬ್ಲಮ್. ಬಟ್ ಮೋಸ್ಟ್ ಆಫ್ ನೀವೆಲ್ಲ ಇದ್ದೀರಲ್ಲ, ನಿಮಗೆ ಲೈಕ್ AI ಅನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಜಾಬ್ ಪಡಿಬೇಕು ಅಂತೇಳಿ ಹೇಳೋದು. ಸೊ ಹಾಗಾಗಿರೋದ್ರಿಂದ ನೀವು ಈ ರೀತಿ ಲೈಕ್ ಕೂತ್ಕೊಂಡು ವೈಪ್ ಕೋಡ್ ಮಾಡ್ತಾ ಲೈಕ್ ಜಾಬ್ ಪಡೀಲಿಕ್ಕೆ ಹೋದರೆ ಜಾಬ್ ಸಿಗೋದಿಲ್ಲ. ಸೊ ಹಾಗಾಗಿರೋದ್ರಿಂದ AI ಜಾಬ್ಸ್ ತೆಗಿತಾ ಉಂಟಾ ಅಂತೇಳಿ ಕೇಳ್ತಿದ್ದೀರಲ್ಲ ನೀವು, ಇಂಥ ಟೈಪ್ ಇದು ವಿಷಯಕ್ಕೆ ಲೈಕ್ AI ಜಾಬ್ಸ್ಗಳು ಲೈಕ್ ನಿಮಗೆ ಸಿಗೋದಿಲ್ಲ. ನೀವು ಇಂಟರ್ವ್ಯೂಗೆ ಅಟೆಂಡ್ ಮಾಡಿದರೆ ಲೈಕ್ ಯು ವೋಂಟ್ ಬಿ ಏಬಲ್ ಟು ಲೈಕ್ ಕ್ರ್ಯಾಕ್ ಇಟ್. ಸೊ ಅದೊಂದು ಇಶ್ಯೂ, ಬಿಗ್ಗೆಸ್ಟ್ ಇಶ್ಯೂ ಅಂತೇಳಿ ಹೇಳೋದು ನಾನು ಈ ಪರ್ಟಿಕ್ಯುಲರ್ AI ಡ್ರಿವನ್ ವರ್ಲ್ಡಲ್ಲಿ. ಬಟ್ ವ್ಯಾರಾಸ್ ನೀವು ಕೋಡ್ ಅದರ ಹತ್ರ ಕೇಳಿ ಲೈಕ್ ಕೋಡ್ ಕಲಿತಾ ಲೈಕ್ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಇನ್ನೂ ಸಹ ಅದನ್ನು ಇಂಪ್ರೂವ್ ಮಾಡೋದು, ನಿಮ್ಮದೇ ನಾಲೆಜ್ ಹಾಕಿಕೊಂಡು ಇಫ್ ಎಂಥಾರು ಎರರ್ ಬಂದರೆ ಫಸ್ಟಿಗೆ ನೀವು ಟ್ರೈ ಮಾಡೋದು ಸಾಲ್ವ್ ಮಾಡಲಿಕ್ಕೆ. ಇಫ್ ಆಗದಿದ್ದರೆ AI ಹತ್ರ ಕೇಳಿ ಲೈಕ್ ಅದನ್ನು ನೀವು ಕಲಿತು ಸಾಲ್ವ್ ಮಾಡೋದು ಉಂಟಲ್ಲ, ದ್ಯಾಟ್ ಈಸ್ ಲೈಕ್ ರಿಯಲಿ ಗ್ರೇಟ್ ಥಿಂಗ್. ಎಂತಕ್ಕಂದರೆ ನಾವು ಸಹ ಅದೇ ಮಾಡ್ತಿದ್ದೆವು. ಬಟ್ ನಾವು ಗೂಗಲನ್ನು ಯೂಸ್ ಮಾಡ್ತಿದ್ದೆವು, ಬ್ಲಾಗನ್ನು ಯೂಸ್ ಮಾಡ್ತಿದ್ದೆವು, ಸ್ಟ್ಯಾಕ್ ಓವರ್ಫ್ಲೋ ಅಂತೇಳಿ ಒಂದು ಕ್ವಶನ್ ಆನ್ಸರ್ ಇರುವ ವೆಬ್ಸೈಟ್ ಇತ್ತು, ಅದನ್ನು ನಾವು ಯೂಸ್ ಮಾಡ್ತಿದ್ದೆವು. ಬಟ್ ವ್ಯಾರಾಸ್ ಲೈಕ್ ನಮ್ಮದು ಇದು ಉಂಟಲ್ಲ ಎಂತ, ಈಗ ಎಲ್ಲರೂ ಲೈಕ್ AI ಅನ್ನು ಯೂಸ್ ಮಾಡ್ತೇವೆ, ಡೈರೆಕ್ಟ್ ChatGPTಗೆ ಹೋಗಿ ನಮ್ಮ ಎಂಥ ಸಮಸ್ಯೆ ಉಂಟು ಲೈಫ್ ಇದು ಅದನ್ನು ಹಾಕಿಬಿಡ್ತೇವೆ, ಮತ್ತು ಅದು ಆನ್ಸರ್ ಕೊಡ್ತದೆ. ಸೊ ಹಾಗಾಗಿರೋದ್ರಿಂದ ನೀವು ಅದನ್ನು ಯಾವ ರೀತಿ ಯೂಸ್ ಮಾಡ್ತೀರಿ ಅದು ಹೈಯೆಸ್ಟ್ ಇಂಪಾರ್ಟೆಂಟ್. ಮತ್ತು ಶಾರ್ಟ್ಲಿ ಎಂಥ ಜಾಬೆಲ್ಲ ಎಂಥ ಹೋಗೋದಿಲ್ಲ. ಎಂತಕ್ಕಂದರೆ ಈ ಪರ್ಟಿಕ್ಯುಲರ್ AI LLMsಗಳೆಲ್ಲ ಉಂಟಲ್ಲ ಅವೆಲ್ಲ ಅಷ್ಟು ಅಡ್ವಾನ್ಸ್ ಆಗಲಿಲ್ಲ ಒಂದು ಜಾಬನ್ನು ತೆಗೆಯುವಷ್ಟು. ಒಂದು ಯಾವುದೇ ಕಂಪನಿ ಸಹ ಲೈಕ್ LLM ಅನ್ನು ಡೈರೆಕ್ಟಾಗಿ ಟ್ರಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಕೋಡನ್ನು ಪುಷ್ ಮಾಡಲಿಕ್ಕೆ ಮತ್ತು ಕೋಡನ್ನು ಪ್ರೊಡಕ್ಷನಿಗೆ ಹಾಕಲಿಕ್ಕೆ ಮ್ಯಾನ್ಯಲ್ ಆಗಿ ಒಂದು ಡೆವಲಪರ್ ಕೂತ್ಕೊಂಡು ನೋಡಿ ಲೈಕ್ ಇಫ್ LLM ಕರೆಕ್ಟಾಗಿ ವರ್ಕ್ ಆಗ್ತಾ ಉಂಟಾ, ಇಫ್ ಕೋಡ್ಗಳು ಕರೆಕ್ಟ್ ಇವೆ ಅಂತೇಳಿ ಗೊತ್ತಾದ ನಂತರನೇ ಆ ಪರ್ಟಿಕ್ಯುಲರ್ ಕೋಡನ್ನು ರಿಲೀಸ್ ಮಾಡಲಿಕ್ಕೆ ಆಗೋದು. ಇಲ್ಲದಿದ್ದರೆ ಅದರಲ್ಲಿ ತುಂಬ ಪ್ರಾಬ್ಲಮ್ಸ್ಗಳು ಬರ್ತವೆ. ಮತ್ತು ಈ LLMsಗಳು ಉಂಟಲ್ಲ ತುಂಬ ಚೀಪ್ ಸಹ ಅಲ್ಲ. ಡೆವಲಪರ್ಸ್ಗಳಿಗೆ ಎಷ್ಟು ಪೇ ಮಾಡಬೇಕು ಅದಕ್ಕಿಂತ ಹೆಚ್ಚು LLMsಗಳಿಗೆ ಪೇ ಮಾಡಬೇಕು ರಿಯಲಿಸ್ಟಿಕಲಿ ನಾವು ಕ್ಯಾಲ್ಕುಲೇಷನ್ ಮಾಡೋದಾದರೆ ಕಾಸ್ಟನ್ನು. ಸೊ ಹಾಗಾಗಿರೋದ್ರಿಂದ ಡೆವಲಪ್ಮೆಂಟ್ ಜಾಬ್ ನಿಮ್ಮದು ಎಲ್ಲಿ ಸಹ ಹೋಗೋದಿಲ್ಲ. ಸೊ ಅದರಿಂದ ಅದರ ಬಗ್ಗೆ ಹೆಚ್ಚು ವರಿ ಮಾಡಲಿಕ್ಕೆ ಹೋಗಬೇಡಿ. LLM ಅನ್ನು ಒಂದು ಟೂಲ್ ಆಗಿ ಯೂಸ್ ಮಾಡಿ ಲೈಕ್ ನಿಮಗೆ ನಿಮ್ಮ ಕೋಡಿಂಗ್ ವರ್ಕ್ ಫ್ಲೋ ಉಂಟಲ್ಲ ಇದನ್ನು ಇನ್ನೂ ಸಹ ಫಾಸ್ಟ್ ಮಾಡಲಿಕ್ಕೆ ಯೂಸ್ ಮಾಡಿ. ಯಾಕೆಂದರೆ ನಾನು ಕೋಡಿಂಗ್ ಕಲಿತಿರುವಾಗ ಇಫ್ ಎಂಥಾರು ಎರರಲ್ಲಿ ನಾನು ಸ್ಟಕ್ ಆಗ್ತಿದ್ರೆ ನನ್ನ ಫ್ರೆಂಡ್ ಹತ್ರ ಕೇಳ್ತಿದ್ದೆ. ಅವ್ರಿಗೆ ಗೊತ್ತಿದ್ದರೆ ಲೈಕ್ ಡನ್ ಈಸಿಲಿ ಸಾಲ್ವ್ ಮಾಡ್ಬೋದಿತ್ತು. ಬಟ್ ಮೋಸ್ಟ್ ಆಫ್ ದ ಟೈಮ್ ಅವರಿಗೆ ಸಹ ಗೊತ್ತಿಲ್ಲ, ಎಂತಂದರೆ ಅವ್ರು ಸಹ ಕಲಿತಿದ್ರು. ಮತ್ತು ಇಂಟರ್ನೆಟ್ಟಲ್ಲಿ ಹೋಗಿ ಲೈಕ್ ಸರ್ಚ್ ಮಾಡಿ ಹಾಗೆ ಹೀಗೆಲ್ಲ ಮಾಡ್ತಾ ಅಲ್ಟಿಮೇಟ್ಲಿ ಲೈಕ್ ಆಫ್ಟರ್ 1 ವೀಕ್ ಅಥವಾ 2 ವೀಕ್ ಕೆಲವು ಸರಿ ಲೈಕ್ 3-4 ತಿಂಗಳು ಸಾಕ್ತಿತ್ತು ಕೆಲವು ಎರರ್ಸ್ಗಳನ್ನು ಸಾಲ್ವ್ ಮಾಡಲಿಕ್ಕೆ. ಸೊ ದ್ಯಾಟ್ಸ್ ಹೌ ಇಟ್ ಯೂಸ್ ಟು ಬಿ. ಬಟ್ ಈಗ ನಿಮಗೆ ತುಂಬ ಸುಲಭದಲ್ಲಿ AI ಟೂಲ್ಸ್ಗಳನ್ನು ಯೂಸ್ ಮಾಡಿಕೊಂಡು ಯು ಕ್ಯಾನ್ ಐಡೆಂಟಿಫೈ ಇಟ್ ಆ್ಯಂಡ್ ಲೈಕ್ ಈಸಿಲಿ ಲೈಕ್ ನಿಮಗೆ ಅದನ್ನು ಸಾಲ್ವ್ ಮಾಡ್ಬೋದು. ಸೊ ಟೈಮ್ ಉಳಿತದೆ ನಿಮ್ಮ ಹತ್ರ. ಆ ಪರ್ಟಿಕ್ಯುಲರ್ ಉಳಿದ ಟೈಮಲ್ಲಿ ಲೈಕ್ ನೀವು ಬೇರೆ ವಿಷಯಗಳನ್ನು ಕಲಿಬೇಕು. ಮತ್ತು ಲೈಕ್ ಯು ಹ್ಯಾವ್ ಟು ಫೋಕಸ್ ಆನ್ ಲೈಕ್ ಸ್ಕಿಲ್ಲನ್ನು, ನಿಮ್ಮದೇ ಸ್ಕಿಲ್ಲನ್ನು ಲೈಕ್ ನೀವು ಇಂಪ್ರೂವ್ ಮಾಡುವಾಗೆ ಲೈಕ್ ಯು ಹ್ಯಾವ್ ಟು ಫೋಕಸ್. ಸೊ ಹಾಗಾಗಿರೋದ್ರಿಂದ AI ಶಾರ್ಟ್ಲಿ ಇದು ಫ್ಯೂಚರ್. ಓಕೆ, ಬಟ್ ನಾಟ್ ಆ್ಯಸ್ ಹೌ ಯು ಥಿಂಕ್ ಇಟ್ ಈಸ್ ಲೈಕ್ ಎಲ್ಲ AI ಮಾಡಿ ಬಿಡ್ತದೆ ಅಂತೇಳಿ. ನೀವು ಇರ್ತೀರಿ ಲೈಕ್ ಇನ್ವಾಲ್ವ್ಮೆಂಟ್ ನಿಮ್ಮದು ಉಂಟಲ್ಲ ಹೈಯೆಸ್ಟ್ ಆಗಿರ್ತದೆ. ಬಟ್ ಏನು ಹೇಳೋದು, ಅದಕ್ಕೆ ತುಂಬ ಕೆಲಸಗಳು ನೀವು AI ಅನ್ನು ಯೂಸ್ ಮಾಡಿಕೊಂಡು ಸುಲಭದಲ್ಲಿ ಮಾಡ್ತೀರಿ. ಸೊ ದೇರ್ ಇಸ್ ದ್ಯಾಟ್. ಸೊ ಐ ಹೋಪ್ ಲೈಕ್ ನಿಮಗೆ ಈಗ ಅರ್ಥ ಆಯಿತು ಲೈಕ್ AI ಸ್ಕೆಪ್ಟಿಸಿಸಮ್. ಲೈಕ್ ತುಂಬ ಜನರು AI ಯೂಸ್ ಮಾಡೋದಿಲ್ಲ, ತುಂಬ ಜನರು AI ಯೂಸ್ ಮಾಡ್ತಾರೆ, ಹೆಚ್ಚು ಯೂಸ್ ಮಾಡ್ತಾರೆ. ಸೊ ಹಾಗಾಗಿರೋದ್ರಿಂದ ದೇರ್ ಇಸ್ ಲೈಕ್ ಸಮ್ ಕೈಂಡ್ ಆಫ್ ಏನು ಹೇಳೋದು, ಅದಕ್ಕೆ ಒಂದು ಒಳ್ಳೆ ಏರಿಯಾ ಉಂಟು. ಲೈಕ್ ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ AI ಅನ್ನು ಕರೆಕ್ಟಾಗಿ ಬಳಸಿ. ಮತ್ತು ಲೈಕ್ ಉಳಿದ ವಿಷಯದಲ್ಲೆಲ್ಲ ನೀವು ನಿಮ್ಮದೇ ಬ್ರೈನನ್ನು ಹಾಕಿಕೊಂಡು ಲೈಕ್ ಯು ಟ್ರೈ ಟು ಲೈಕ್ ಲರ್ನ್ ಆ್ಯಂಡ್ ಡೂ. ಸೊ ಥ್ಯಾಂಕ್ ಯು ಸೋ ಮಚ್ ಈ ಪರ್ಟಿಕ್ಯುಲರ್ ವೀಡಿಯೋನ ನೋಡಿದ್ದಕ್ಕೆ. ಈ ವಿಡಿಯೋದಲ್ಲಿ ನಿಮ್ಗೆ ಎಂಥಾದ್ರು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಅಲ್ಲಿ ನಿಮಗೆ ಅಲ್ಲಿ ರಿಪ್ಲೈ ಕೊಡ್ತೇನೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.